ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಭಾರೀ ಭದ್ರತೆಗೆ ನಿರ್ಧಾರವನ್ನ ಮಾಡಲಾಗ್ತಾ ಇರುವಂತದ್ದು. ಕಾರವಾರ, ಮಂಗಳೂರಲ್ಲಿ ಟೈಟ್ ಸೆಕ್ಯೂರಿಟಿಗೆ ಆದೇಶವನ್ನ ಹೊರಡಿಸಲಾಗಿದೆ. ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಹಾಗಾಗಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೈಟ್ ಸೆಕ್ಯೂರಿಟಿಗೆ ಆದೇಶವನ್ನ ಹೊರಡಿಸಿರುವಂತದ್ದು. ರಾಜ್ಯ ಸರ್ಕಾರದಿಂದಲೂ ಹೈ ಅಲರ್ಟ್. ಪೊಲೀಸರಿಗೆ ಹೆಚ್ಚುವರಿಯಾಗಿ ರಜೆ ಯಾರಿಗೂ ಕೂಡ ಇಲ್ಲ. ಸೂಕ್ಷ್ಮ ಪರಿಸ್ಥಿತಿ ಇರೋದ್ರಿಂದ ಖಾಕಿಗೆ ರಜೆ ಇಲ್ಲ, ರಜೆಯನ್ನ ಘೋಷಣೆ ಮಾಡಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೆಚ್ಚುವರಿ ರಜೆಗಳನ್ನ ಯಾರಿಗೂ ಕೊಡ್ತಿಲ್ಲ. ಗಡಿಯಲ್ಲಿ ಈಗಾಗಲೇ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಸನ್ನಿವೇಶ ಯಾವಾಗ ನಾರ್ಮಲ್ ಆಗುತ್ತೋ ಗೊತ್ತಿಲ್ಲ. ಕೇಂದ್ರದಿಂದ ಈಗಾಗಲೇ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಮಂಗಳೂರು, ಉತ್ತರ ಕನ್ನಡದಲ್ಲಿ ಹೆಚ್ಚು ಸೆಕ್ಯೂರಿಟಿ ಸೇನೆಯ ನೌಕಾ ಸೇನೆಯ ಜೊತೆಗೆ ಪೊಲೀಸರಿಂದಲೂ ಕೂಡ ಭದ್ರತೆಯನ್ನ ನೀಡಲಾಗ್ತಿದೆ. ಅಲ್ಲ, ನಾವು ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ತಯಾರಿ ಅಂತೂ ಮಾಡ್ಕೊಳ್ಬೇಕಲ್ಲ. ಈಗ ನಮಗೆ ದಿನನಿತ್ಯದ ವಸ್ತುಗಳು ಬೇಕು. ಎಸೆನ್ಷಿಯಲ್ ಕಮಾಡಿಟೀಸು, ಹಾಲು ಇರ್ಬೋದು, ನೀರಿರ್ಬೋದು, ತರಕಾರಿ ಇರ್ಬೋದು, ಆಹಾರ ಧಾನ್ಯ ಇರ್ಬೋದು, ಆಸ್ಪತ್ರೆಗಳನ್ನು ತಯಾರಿ ಮಾಡಿ ಇಟ್ಕೊಳ್ಳೋದಿರ್ಬೋದು. ಒಂದು ವೇಳೆ ಏನಾದರೂ ಅಂಥ ಘಟನೆಗಳು ನಡೆದರೆ ನಾವು ಕೂಡ ತಯಾರಾಗಿರಬೇಕು ಅಂತಕ್ಕಂಥದ್ದು. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ, ರಜೆ ಯಾರಿಗೂ ಕೊಡೋದಿಲ್ಲ. ಈ ಸಂದರ್ಭದಲ್ಲಿ ರಜೆಗಳನ್ನು ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಅಥವಾ ರಜೆಗಳನ್ನು ಮಂಜೂರು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ಸಿಗೆ ಬರುತ್ತೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಕೇಂದ್ರ ಸರ್ಕಾರ ಹೇಳುತ್ತೆ, ಈಗ ನಾರ್ಮಲ್ ಆಗಿದೆ ಎಲ್ಲ ಸಿಚುವೇಶನ್ ಅಂತ. ಅಲ್ಲಿವರೆಗೂ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕು. ಎಲ್ಲ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಅದು ಸ್ವಲ್ಪ ಸಾಮಾನ್ಯವಾಗಿ ಯುದ್ಧದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹಿಂದಿನ ಅನುಭವ ಏನು ಅಂತೇಳಿದರೆ ಕೋಸ್ಟಲ್ ಏರಿಯಾಸಲ್ಲಿ ತುಂಬ ಟೈಟಾಗಿರಬೇಕು ಅಂತೇಳಿ. ಅದರಲ್ಲೂ ಕೂಡ ನಮ್ಮಲ್ಲಿ ಮಂಗಳೂರು ಅಂದರೆ ದಕ್ಷಿಣ ಕನ್ನಡದಲ್ಲಿ, ಆಮೇಲೆ ಉತ್ತರ ಕನ್ನಡದಲ್ಲಿ ಎಲ್ಲಿ ಕೋಸ್ಟಲ್ ಲೈನ್ ಬರುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ. ಈಗಾಗಲೇ ನಾವು ನಮ್ಮ ಕೋಸ್ಟಲ್ 2-3 ಲೇಯರ್ ಇದೆ ಕೋಸ್ಟಲ್ನಲ್ಲಿ. ಒಂದು ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆ, ಅವ್ರ ಹತ್ರನೂ ಬೋಟ್ಗಳಿದ್ದಾವೆ. ಅವರು ಕೂಡ ಸ್ಪೆಷಲಿ ಟ್ರೈನ್ಡ್ ಪರ್ಸನಲ್ ಇದ್ದಾರೆ. ಆಮೇಲೆ ಎರಡನೇದು ನೇವಿನವರು, ಅವರು ಕೂಡ ನಮ್ಮ ನೀರಿನಲ್ಲಿ ಅಂದರೆ ವಿದಿನ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ಅವ್ರದ್ದು ಒಂದು ಫೋರ್ಸ್ ಇರುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಬೇರೆ ರೀತಿಯಲ್ಲೇ ಅವರು ಫೋರ್ಸ್ ಇಟ್ಕೊಂಡಿರ್ತಾರೆ. ಅದೆಲ್ಲವೂ ಈಗಾಗಲೇ ಪ್ರಾರಂಭ ಆಗಿದೆ. ಅಲ್ಲ, ನಾವು ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ತಯಾರಿ ಅಂತೂ ಮಾಡ್ಕೊಳ್ಬೇಕಲ್ಲ. ಈಗ ನಮಗೆ ದಿನನಿತ್ಯದ